ಕೆಲಸಗಳೆಲ್ಲ ಸತ್ತೋಗ್ತವೆ. ಬಸವರಾಜ್ ನನ್ನ ಕೆಲಸ ಮಾತ್ರ ಉಳಿತದೆ. ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ದಯವಿಟ್ಟು ಇನ್ನೇನಿದ್ರು ಕೂಡ ಬೆಂಗಳೂರು ಅಭಿವೃದ್ಧಿಗೆ ನಾವ್ಯಾರು ಪರ್ಮನೆಂಟ್ ಇಲ್ಲ. ಸೊ ನೋ ಒನ್ ಇಸ್ ಪರ್ಮನೆಂಟ್ ಇಯರ್. ನಾವೇನು ಕೆಲಸ ಮಾಡ್ತೀವಿ ಅದು ಮಾತ್ರ ಉಳ್ಕೊಡ್ತದೆ. ಇಷ್ಟು ಹೇಳಲಿಕ್ಕೆ ಬೆಂಗಳೂರು ನಗರಕ್ಕೆ ಮತ್ತು ಫಂಡ್ಸ್ ವಿಚಾರ ಏನೇನು ಫಂಡ್ಸ್ ವಿಚಾರ ಮಾತ್ರ ಈಗ ನಮ್ಗೆ ಬಹಳ ಮುಖ್ಯವಾಗಿರೋದು. ಏನು ಅನುದಾನ ಕೊಡ್ತಾರೆ ಅದು ಎಲ್ಲ ರಸ್ತೆಗಳು ಇವತ್ತು ಮಳೆ ಬಂದು ಹಾಳಾಗಿದೆ. ನಾನು ಸೋಮವಾರ ಹೇಳಿದ್ದೀನಿ. ಯಾಕಂದ್ರೆ ನಾಳೆ ಬೆಳಗ್ಗೆ ಒಂದು ನಿಮಿಷ, ನಾಳೆ ಬೆಳಗ್ಗೆ ಮೀಟಿಂಗ್ ಇತ್ತು ಈ ಫಂಡ್ಸ್ ವಿಚಾರಕ್ಕೆ. ನಾನು ಬಿಹಾರ್ಗೆ ಹೋಗ್ತಾ ಇದ್ದೀನಿ 2 days. ಮುಂದಕ್ಕೆ ಹಾಕ್ತೀವಿ. ನಿಮ್ಗಿನ್ನ ನಮ್ಮ MLAಗಳೆಲ್ಲ ದೊಡ್ಡ ಗಲಾಟೆ ಮಾಡ್ತಾ ಇದ್ದಾರೆ, ನೀವು ಮಾಡ್ತಾ ಇದ್ದೀರಿ. ನಾಳೆ ಬೆಳಗ್ಗೆ ಆಲ್ MLAs ಕರೆದಿದ್ದಾರೆ CM. ಒಂದಿನ ಮುಂದಕ್ಕೆ ಹೋಗಿದೆ ಅಷ್ಟೇ. ಹೋಗಿ ಬಿಹಾರ್ಗೆ ಹೋಗಿ ಬಂದ್ಬಿಡ್ತೀನಿ. ಈ ವಿಲ್ ಅನೌನ್ಸ್. ಈಗ ಚೀಫ್ ಮಿನಿಸ್ಟರ್ ಬರ್ತಾರೆ. ಆ ವಿಚಾರನ ತಾವು ಏನು ಬೇಕಾದ್ರೂ ತಾವು ಮಾತಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಇನ್ನು ಬೇರೆ ಏನಿದ್ರು ಕೂಡ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತೀನಿ. ಗ್ರ್ಯಾಂಟ್ಸ್ ಇಲ್ಲ ಅನ್ನೋದು ತಾವು ಗಾಬರಿ ಮಾಡ್ಕೊಳ್ಳೋದು ಬೇಡ. ಗೌರ್ಮೆಂಟ್ ಇಷ್ಟೆಲ್ಲ ಇದ್ರೂ ಕೂಡ ನಮ್ಮಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಪ್ರವಾಸ ಮಾಡಿದ್ದೇವೆ. ಅಭಿವೃದ್ಧಿ ಕೆಲಸ ಒಂದು ಕ್ಷೇತ್ರದಲ್ಲಿ 500 ಕೋಟಿ 1000 ಕೋಟಿ 2000 ಕೋಟಿದು ಅಭಿವೃದ್ಧಿ ಕೆಲಸ. ಮೊನ್ನೆ ಎಲ್ಲ ಇವ್ರ ಕ್ಷೇತ್ರಕ್ಕೂ ಹೋಗಿದ್ದೆ. ಎಲ್ಲರ ಕ್ಷೇತ್ರಕ್ಕೂ ಕೂಡ ಬೇಕಾದಷ್ಟು ಅಭಿವೃದ್ಧಿ ಕೆಲಸ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಚಿಂತೆ ಮಾಡೋದು ಬೇಡ. ಗೌರ್ಮೆಂಟ್ ಸೆಲ್ಫ್ ಸಫಿಷಿಯೆಂಟ್ ಕೇಬಲ್. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ವಲ್ಪ ಒಂಥರ ಎಲ್ಲೋ ನೋಡ್ತಾ ಇದ್ದಾರೆ. ದುಡ್ಡೇ ಕೊಡ್ತಾ ಇಲ್ಲ, ಸಹಕಾರನೇ ಕೊಡ್ತಾ ಇಲ್ಲ. ಇದಕ್ಕೆ ನಮ್ಮ ನರೇಗಾಗೆ ದುಡ್ಡು ಕೊಟ್ಟಿಲ್ಲ ಅಧ್ಯಕ್ಷ. ಬೆಂಗಳೂರು ನಗರಕ್ಕೂ ₹1 ದುಡ್ಡು ಕೊಟ್ಟಿಲ್ಲ. ನಮ್ಮ ಅಶೋಕ್ ಅವರ ಮುಖಂಡತ್ವದಲ್ಲಿ ಎಲ್ಲ ಶಾಸಕರ ಸಹಕಾರದಿಂದ ಪ್ರೈಮ್ ಮಿನಿಸ್ಟರ್ಗೆ ಹೋಗೋಣ, ದುಡ್ಡು ಕೇಳೋಣ, ತೆಗೆದುಕೊಂಡು ಬನ್ನಿ, ನಿಮ್ಮ ಹೆಸರೇ ಮಾಡಿಕೊಳ್ಳೋದಕ್ಕೆ ನಾನು ಸಿದ್ಧ ಇದ್ದೇನೆ. ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಧ್ಯಕ್ಷರೇ, 2.5 ವರ್ಷ 2 ವರ್ಷ 3 ತಿಂಗಳಾಯ್ತು. ಒಂದು ದಿನ ಕರೆದಿಲ್ಲ. ಬನ್ರಿ ಡೆಲ್ಲಿಗೆ ಹೋಗೋಣ, ಅನುದಾನ ಕೇಳೋಣ ಅಂತ. ಆದ್ರೆ ದಿನ ಕಾಮೆಂಟ್ ಅಂತೂ ಇದ್ದೇ ಇರ್ತದೆ. ಡೈಲಿ ಕಾಮೆಂಟ್ ಕೊಟ್ಟಿರೋದ್ರ ಇದನ್ನ ಹೇಳಲ್ಲ. ಅಶೋಕ ಆಮೇಲೆ ಮಾತಾಡ್ರಿ. ಈಗ ನಿನ್ನ ಮುಹೂರ್ತನೇ ಹೇಳ್ಬಿಡ. ಹಂಗೇನೆ ನೀನು ಯಾವತ್ತು ಹೇಳ್ತೀಯ ನಾನು ಅವತ್ತು ರೆಡಿ. ಇಬ್ರು ಯಾವತ್ತು ಮಾತಾಡಿ ಹೇಳ್ತೀರಾ ಅವತ್ತು ನನ್ನ ಮಾತಿಲ್ಲ. ತಾವಿಬ್ರು ವಿರೋಧ ಪಕ್ಷ ನಾಯಕರು, ಬೆಂಗಳೂರು ನಗರ ಸಚಿವರು, ತಾವು ಯಾವತ್ತು ಹೇಳ್ತೀರಾ ಅವತ್ತು ನಾವೆಲ್ಲ ಬೆಂಗಳೂರು ಶಾಸಕರು ಬರ್ಲಿಕ್ಕೆ ರೆಡಿ ಇದೀವಿ. ಶುಭ ಮುಹೂರ್ತ 2 ದಿವಸ ಮುಂಚೆನೆ ಹೋಗಿರ್ತೀವಿ. ಬಸವರಾಜ್, ಶುಭ ಮುಹೂರ್ತ, ಶುಭಗಳಿಗೆ ಶುಭವಾರ ಇವರೇ ಫಿಕ್ಸ್ ಮಾಡ್ಲಿ, ಅವತ್ತೇ ಹೋಗ್ಬಿಡೋಣ. ನೀವಿಬ್ರು ಟೈಮ್ ನೀವಿಬ್ರು ಮಾತಾಡಿ ಹೇಳಿ ಅಷ್ಟೇ. ನೀವಿಬ್ರು ಮಾತಾಡಿ ಹೇಳಿದ್ರೆ ತೀರ್ಮಾನ ಆಗುತ್ತೆ. ಅಧ್ಯಕ್ಷರೇ, ಈಗ ವಿರೋಧ ಪಕ್ಷ 2 ನಿಮಿಷದ ಮೇಲೆ ಮಾತಾಡಲ್ಲ. ವಿರೋಧ ಪಕ್ಷದ ನಾಯಕರು ಮಾತಾಡ್ತೀಯಾ? ಇಲ್ಲ ಸರ್, ತಾವು ಮಾತಾಡಿ. ಈಗ ಮೇಜರ್ ಹೇಳಿದ್ರು ಮೆನು ಚೆನ್ನಾಗಿತ್ತು ಸರ್. ಈಗ ಅರ್ಜೆಂಟ್ ನಮ್ ಗ್ರಾಂಟ್ ಏನ್ ಕೊಡ್ತಾರೆ ಅದನ್ನ ಹೇಳ್ರಿ. ಅದೇ ಸೋಮವಾರ ಕೊಡ್ತೀನಿ. ಆಮೇಲೆ ಯಾವಾಗ ಕೊಡಿಸ್ತಾರೋ ಅದು ಕೊಡ್ಲಿ. ಸೋಮವಾರ ಅಂತೆ. ಸೋಮವಾರ ಗಣೇಶನ್ ಇದ್ದಂಗಿಲ್ಲ. ನಾವು ಗಣೇಶನ್ ಸೋಮವಾರ ಅನೌನ್ಸ್ ಮಾಡ್ತಾರಂತೆ. ಸೋಮವಾರ ಅನೌನ್ಸ್ ಮಾಡ್ತೀರಾ ಸರ್? ನೀವು ಕೇಳ್ಬಿಡಿ ಸರ್, ನಮ್ಮ ಪರವಾಗಿ ಮಾತಾಡೋದು ಬೇಡ. ಸಾಹೇಬ್ರೆ, ಪೈಪ್ ಲೈನಲ್ಲಿ ಫ್ಲೈಓವರ್ ಮಾಡ್ತೀನಿ ಅಂತ ಹೇಳಿದ್ರಿ, ಅದು ಮರ್ತೋಗ್ಬಿಟ್ಟಿದ್ದಾರೆ ಸರ್. ಸಾರಿಕೆಯಿಂದ ಬಿಡಿ 80 ಫೀಟ್ ರೋಡ್ ಪೈಪ್ ಲೈನ್ ರೋಡಲ್ಲೇ ಫ್ಲೈಓವರ್ ಮಾಡ್ತೀನಿ ಅಂತ ಹೇಳಿದ್ರಿ, ಅದು ಸ್ವಲ್ಪ ಸರ್. ಅದು ಜೈನ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ 1 ನಿಮಿಷ. ಈಗ ಸೋಮಣ್ಣವ್ರು 1-2 ನಿಮಿಷ ಮಾತಾಡ್ತಾರಂತ, ಆಮೇಲೆ ನೀವು ಮಾತಾಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಜಯನಗರ ರಾಘವೇಂದ್ರ ಮಠದಿಂದ ಸಾರಕ್ಕಿ ಮೇಲೆ ಪೈಪ್ ಲೈನ್, ಕಾವೇರಿ ಪೈಪ್ ಲೈನ್ ಅಲ್ಲಿ ಒಂದು ನೈಸ್ ರೋಡ್ ತನಕ